ಈ ಜಾಗದಲ್ಲಿ ಅಗ್ನಿ ಮೂಲೆಯಲ್ಲಿ ದೇವ್ರ ಮನೆಯನ್ನ ಇಡ್ತೀವೋ ಸಮಾಧಾನವಾಗಿ ಪೂಜೆ ಮಾಡಕ್ಕಾಗಲ್ಲ. ಮಾಡ್ಬೇಕಲ್ಲ ಅಂತ ಮಾಡುವಂಥದ್ದು, ಕೋಪದಿಂದ ಮಾಡುವಂಥದ್ದು. ಸೌತ್ ಈಸ್ಟ್ ಅಲ್ಲಿ ಅಡಿಗೆ ಮನೆ ಅಷ್ಟೊಂದು ಒಳ್ಳೇದಲ್ಲ. ಯಾವಾಗ ನೈಋತ್ಯ ಮೂಲೆಯಲ್ಲಿ ದೇವ್ರ ಮನೆ ಬಂದ್ಬಿಡುತ್ತೋ ಮನೆ ಹಿರಿಯರು ಮೂಲೆ ಗುಂಪಾಗ್ಬಿಡ್ತಾರೆ. ಅವ್ರಿಗೊಂದು ಭ್ರಮೆ, ರಾವು ಆವರಿಸ್ಕೊಬಿಡುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ನಿಮ್ಮ ಮನೆ ಕೆಲಸಗಳೆಲ್ಲ ಆರಾಮಾಗಿ ಆಗ್ತಾ ಇದೆ ಅಂತ ಭಾವಿಸ್ತೇನೆ. ಒಳ್ಳೇದಾಗ್ಲಿ. ಜೊತೆಗೆ ಇದೇ 30 ತಾರೀಕು ವಾಸ್ತು ತರಗತಿ ಆನ್ಲೈನ್ನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೋಸ್ಕರ 100% ನಿಮಗೋಸ್ಕರ ಕಂಪ್ಲೀಟ್ ಆಗಿ ವಾಸ್ತುವಿನ ಅನೇಕ ವಿಚಾರಗಳನ್ನ, ಸೀಕ್ರೆಟ್ಸ್ ಅನ್ನ ನಿಮ್ಗೆ ಕಲಿಸ್ಕೊಡ್ತೀನಿ. ನೀವೆಲ್ಲರೂ ಕೂಡ ಸೇರ್ಕೊಳ್ಳಿ. ಝೂಮ್ ಆ್ಯಪಲ್ಲಿ ಕ್ಲಾಸ್ ಇರುತ್ತೆ. ಸೋಮವಾರ ಮತ್ತು ಬುಧವಾರ ರಾತ್ರಿ 7 ಗಂಟೆಗೆ ಕ್ಲಾಸ್ ಇರುತ್ತೆ ಅಂತ ಹೇಳ್ತಾ, ಇವತ್ತು ದೇವರ ಮನೆ ವಾಸ್ತು. ತುಂಬಾ ಜನ ಎಷ್ಟು ಬಾರಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರು ಕೂಡ ಮುಗ್ದೇ ಇರುವಂತಹ ಒಂದು ಸಬ್ಜೆಕ್ಟ್ ಅಂದ್ರೆ ದೇವರ ಮನೆ. ನೋಡಿ, ಯಾವುದೇ ಕಾರಣಕ್ಕೂ ದೇವರ ಮನೆಯನ್ನ ಈ ರೀತಿಯಾಗಿ ನಿರ್ಮಾಣ ಮಾಡಬೇಡಿ. ಎಲ್ಲೆಲ್ಲಿ ನಿರ್ಮಾಣ ಮಾಡಬಾರ್ದು, ಹೇಗೆ ನಿರ್ಮಾಣ ಮಾಡಬಾರ್ದು ಅನ್ನುವಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಮೊದಲನೇದಾಗಿ 4 ಪ್ರಮುಖ ಉಪದಿಕ್ಕುಗಳು ಅಂತ ಕರಿತೀವಿ. ನೋಡಿ, ಒಂದು ಈಶಾನ್ಯ, ಇದನ್ನ ಪೂರ್ವ ಅಂತ ಅನ್ಕೊಳ್ಳೋಣ. ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯುವ್ಯ ದಿಕ್ಕು. ನೋಡಿ, ಈ ದಿಕ್ಕಿಗೆ ಬಂದು ಗುರು ಪ್ಲಸ್ ಕೇತು ಕಾಂಬಿನೇಷನ್. ಈ ದಿಕ್ಕಿಗೆ ಶುಕ್ರ, ಇಟ್ ಇಸ್ ವಾಟರ್, ಜಲ. ಇದು ಬಂದು ಶುಕ್ರ ಪ್ಲಸ್ ಅಗ್ನಿ. ಅದಾದ್ಮೇಲೆ ನೈಋತ್ಯ ಬಂದು ರಾಹು ಪ್ಲಸ್ ಭೂಮಿ. ನೋಡಿ, ಈ ದಿಕ್ಕು ಬಂದು ವಾಯುವ್ಯ ಬಂದು ವಾಯು ಮತ್ತು ಚಂದ್ರ ಕಾಂಬಿನೇಷನ್. ನೋಡಿ, ಈ ರೀತಿ ಇದ್ದಾಗ ಸಾಮಾನ್ಯವಾಗಿ ನಾವೇನ್ ಮಾಡ್ಬಿಡ್ತೀವಿ, ಇದೊಂದು ಅಡಿಗೆ ಮನೆ. ಇದು ಅಡಿಗೆ ಮನೆಯಲ್ಲಿ ಒಂದು ದೇವ್ರ ಮನೆ, ಅಡಿಗೆ ಮನೆ ಒಳಗಡೆ ನಾನು ಹೇಳ್ತಿರೋದು, ಅಥವಾ ಇಲ್ಲೆಲ್ಲೋ ಒಂದು ದೇವ್ರ ಮನೆ, ಹಿಂಗ್ ಮಾಡ್ಕೊಬಿಟ್ಟಿರ್ತೀರಿ. ಯಾವುದೇ ಕಾರಣಕ್ಕೂ ಸ್ಟವ್ ಎದುರುಗಡೆ ಅಗ್ನಿ ಉರಿಬಾರ್ದು, ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನೋಡಿ, ಯಾವಾಗ ನಾವು ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆಯನ್ನ ಮಾಡ್ಕೋತೀವೋ, ನೋಡಿ ಶುಕ್ರ ಪ್ಲಸ್ ಅಗ್ನಿ ಕಾಂಬಿನೇಷನ್ಸ್ ಇದು. ಆಲ್ರೆಡಿ ದೇವ್ರ ಮನೆ ಕೂಡ ಫೈರ್ ಎಲಿಮೆಂಟ್ ಝೋನ್ ಅಂತ ಕರಿತೀವಿ ನಾವು ಅದನ್ನ. ಯಾಕಂದ್ರೆ ಯಾವಾಗ್ಲೂ ಅಲ್ಲಿ ದೀಪವನ್ನು ಹಚ್ಚಿಟ್ಟಿರ್ತೀವಿ, ಪ್ರಶಾಂತತೆಗೋಸ್ಕರ ಮತ್ತು ಆಕ್ಟಿವ್ನೆಸ್ಗೋಸ್ಕರ ಮತ್ತು ಇನ್ನರ್ ಆಕ್ಟಿವ್ನೆಸ್ಗೋಸ್ಕರ ನಾವು ಮಾಡುವಂಥದ್ದು. ಯಾವಾಗ ನಾವು ಈ ಜಾಗದಲ್ಲಿ ಅಗ್ನಿ ಮೂಲೆಯಲ್ಲಿ ದೇವ್ರ ಮನೆಯನ್ನ ಇಡ್ತೀವೋ ಸಮಾಧಾನವಾಗಿ ಪೂಜೆ ಮಾಡಕ್ಕಾಗಲ್ಲ. ಕೋಪ ಮಾಡ್ಬೇಕಲ್ಲ ಅಂತ ಮಾಡುವಂಥದ್ದು, ಕೋಪದಿಂದ ಮಾಡುವಂಥದ್ದು, ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಿಮಗೆ ಪೂಜೆ. ಅಯ್ಯೋ ಅದಾಗಿಲ್ಲ ಇದಾಗಿಲ್ಲ, ಅಥವಾ ಅರ್ಜೆಂಟ್ ಅಲ್ಲಿ ಪೂಜೆಯನ್ನ ಮುಗಿಸುವಂಥದ್ದು, ಅನುಕೂಲಕ್ಕೆ ತಕ್ಕಂಗೆ ಮಾಡುವಂಥದ್ದು, ಕೋಪ ಜಾಸ್ತಿ ಇರ್ತದೆ ಅಂತ. ಅಥವಾ ಪೂಜೆ ಮಾಡುವಂತ ಮನಸ್ಥಿತಿ ಇರಲ್ಲ, ಪರಿಸ್ಥಿತಿ ಇರಲ್ಲ, ಆದ್ರೂ ಮಾಡ್ಬೇಕಲ್ಲಪ್ಪ ಮಾಡು ಅಂತೇಳಿ ಪೂಜೆನ ಮಾಡುವಂಥದ್ದು. ಗಂಡನ ಮೇಲೆ ಕೋಪ ಮಾಡ್ಕೊಳ್ಳೋದು, ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ಳುವಂಥದ್ದು. ಹಾಲು ತಂದಿಲ್ಲ, ಪೂಜೆಗೆ ಅಭಿಷೇಕಕ್ಕೆ ಹಾಲು ತಂದಿಲ್ಲ, ದೀಪಕ್ಕೆ ಎಣ್ಣೆ ತಂದಿಲ್ಲ, ಈ ತರದ ಗಲಾಟೆಗಳು. ಗಂಧದ ಕಡ್ಡಿ ಇಲ್ಲ, ನಾ 7 ಟೈಮ್ ಗೂತನ್ ಕೊಟ್ಟಿಲ್ಲ, ನೀವು ಆಯ್ತಾ, ಇರಬರ ದೇವ್ರ ವಿಗ್ರಹಗಳನ್ನೆಲ್ಲ ಇಟ್ಬಿಟ್ಟಿದಿರಿ, ಪೂಜೆ ಮಾಡಕ್ ಆಗ್ತಿಲ್ಲ ಅನ್ನುವಂಥ ಗೊಂದಲಗಳು, ಟೆನ್ಷನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಸೌತ್ ಈಸ್ಟ್ ಅಲ್ಲಿ ಅಡಿಗೆ ಮನೆ ಅಷ್ಟೊಂದು ಒಳ್ಳೇದಲ್ಲ. ಕೆಲವು ಸರಿ ಏನಾಗ್ಬಿಡುತ್ತೆ, ನಾವ್ ಇಲ್ಲಿ ದಕ್ಷಿಣದಲ್ಲಿ ಉತ್ತರಾಭಿಮುಖವಾಗಿ ದೇವ್ರ ಮನೆ ಮಾಡ್ಬೇಕು ಅಂದ್ರೆ, ನಾನು ದಕ್ಷಿಣದಲ್ಲಿ ದೇವ್ರ ಮನೆ ಮಾಡುವಂತವ್ರಿಗೆ ಒಂದು ಸಜೆಷನ್ ಕೊಡೋದೇನಂದ್ರೆ, ಯಾವುದೇ ಕಾರಣಕ್ಕೂ ಈ ದಕ್ಷಿಣದ ಗೋಡೆಗೆ ಈ ದೇವರ ಮನೆ ಟಚ್ ಆಗ್ಬಾರ್ದು. ಒಂದು 3 to 4 feet ಅಥವಾ 2-3 feet ಬಿಟ್ಟು ದೇವ್ರ ಮನೆಯನ್ನ ಆಪ್ಷನ್ ಆಗಿ ಮಾಡ್ಕೊಳ್ಳಿ, ಉತ್ತರಾಭಿಮುಖವಾಗಿರ್ತದೆ. ಆದ್ರೆ ಅಗ್ನಿ ಮೂಲೆಗೆ ಬರದೇ ಇರುವಂತಹ ರೀತಿಯಲ್ಲಿ ಸ್ವಲ್ಪ ಗಮನ ಹರಿಸಿ. ಮತ್ತೆ ಇನ್ನೊಂದೇನಂದ್ರೆ, ಇದು ಆಪ್ಷನ್ 3, ಇದು 3 ಅಥವಾ 4 ಆಪ್ಷನ್. ಇದು ನಾನು ಹೇಳ್ತೀನಿ ಅದು ಯಾಕೆ ಅಂತ. ನೋಡಿ, ಬಹಳ ಮುಖ್ಯವಾಗಿ ಇಲ್ಲಿ ದೇವ್ರ ಮನೆ ಬಂದಾಗ, ಅಡಿಗೆ ಮನೆ ಸೌತ್ ಈಸ್ಟ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಶುಕ್ರ ಇಸ್ ವ್ಯಾಮೋಹ, ಆಸೆ, ಆಕಾಂಕ್ಷೆಗಳು.
ಸಾಮಾಜಿಕ ಜೀವನವನ್ನ ಇಂಡಿಕೇಟ್ ಮಾಡುವಂತವ್ನು ಯಾರು? ಶುಕ್ರ. ಯಾವಾಗ ಅಡಿಗೆ ಮನೆ ಶುಕ್ರನ್ ಝೋನ್ ಅಲ್ಲಿ ಬರುತ್ತೋ ಅವ್ರಿಗೆ ನಿಮಗೆ ಪೂಜೆ ಮಾಡುವಾಗ ವ್ಯಾಮೋಹ ಜಾಸ್ತಿ ಆಗುತ್ತೆ. ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ ಮನೆ ತಗೋಬೇಕು ಅಂತ ಇದ್ದೀನಿ, ಅದಕ್ಕೆ ದೀಪ ಹಚ್ತಾ ಇದ್ದೀನಿ, ಪೂಜೆ ಮಾಡು. ನನ್ ಮಗ ರಿಸಲ್ಟ್ ಚೆನ್ನಾಗಿ ಬರಬೇಕು, ನಂದು ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕು, ನನ್ ಸಾಲ ಬೇಗ ತೀರ್ಬೇಕು, ಈ ತರದ ವ್ಯಾಮೋಹಕ್ಕೋಸ್ಕರ ಪೂಜೆ ಮಾಡುವಂತದ್ದಾಗತ್ತೆ. ಆದ್ರೆ ದೇವತಾ ಆರಾಧನೆಯನ್ನು ಮಾಡುವಂಥದ್ದು ವ್ಯಾಮೋಹಕ್ಕಲ್ಲ, ಮೋಕ್ಷ ಚಿಂತನೆಗಾಗಿ, ದೈವಿಕ ಎನರ್ಜಿಗಾಗಿ ನಾವು ಪೂಜೆ ಮಾಡುವಂಥದ್ದು. ಅದರಿಂದ ವ್ಯಾಮೋಹ ಎಲ್ಲಿ ಇಟ್ಕೊಂಡು ಮಾಡ್ತೀವೋ ಡಿಸಪಾಯಿಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದರಿಂದ ಕೋಪ ಉದ್ರೇಕಗಳು ಜಾಸ್ತಿ ಆಗುವಂಥದ್ದು, ಜೊತೆಗೆ ಬಹಳ ಮುಖ್ಯವಾಗಿ ವ್ಯಾಮೋಹ ಜಾಸ್ತಿ ಆಗುತ್ತೆ ಇಲ್ಲಿ ಪೂಜೆ ಮಾಡೋದು. ಅದರಿಂದ ಸೌತ್ ಈಸ್ಟ್ ಅಲ್ಲಿ ಬೇಡ. ಇನ್ನು ನಾರ್ತ್ ವೆಸ್ಟ್ ಮತ್ತೆ ಸೌತ್ ವೆಸ್ಟ್ ನೋಡಿ, ಇದು ನಾರ್ತ್ ವೆಸ್ಟ್, ಇದು ಅಂದ್ರೆ ಉತ್ತರ ವಾಯುವ್ಯ, ಸೌತ್ ವೆಸ್ಟ್ ಬಂದು ನೈಋತ್ಯ ದಿಕ್ಕು. ಇಲ್ಲಿ ಬಹಳ ಮುಖ್ಯವಾಗಿ ನೈಋತ್ಯ ಅಂತ ಬಂದಾಗ ಏನ್ ಪ್ರಾಬ್ಲಮ್ ಆಗ್ಬಿಡುತ್ತೆ ನಿಮ್ಗೆ? ನಾನು ಆಗ್ಲೇ ಹೇಳಿದೆ, ಇಟ್ ಇಸ್ ಎ ಭೂತತ್ವ. ಭೂತತ್ವ ಏನ್ ಇಂಡಿಕೇಟ್ ಮಾಡುತ್ತೆ? ಇಟ್ ಇಸ್ ಪೇಷನ್ಸ್. ಯಾವಾಗ್ಲೂ ರೂಮ್ ಯಾಕೆ ಇರಬೇಕು ಅಂತಂದ್ರೆ ಕ್ಲೋಸ್ಡ್ ಏರಿಯಾ ಇರಬೇಕು, ಥಿಕ್ನೆಸ್ ಇರಬೇಕು. ಯಾಕಂದ್ರೆ ಸೂರ್ಯ ಮುಳುಗುವಂತ ಸಂದರ್ಭದಲ್ಲಿ ಅತಿಯಾದ ಹೀಟ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದರಿಂದ ಅದನ್ನ ತಡೆಯುವಂಥದ್ದು ಇರಬೇಕು, ಮತ್ತು ಕಾಮ್ನೆಸ್ ಇರಬೇಕು. ಬಂದ ತಕ್ಷಣ ಡೀಪ್ ಸ್ಲೀಪ್ ಬರಬೇಕು, ಯಾವ ಸ್ಟ್ರೆಸ್ ಇರಬಾರ್ದು. ಅದಕ್ಕೋಸ್ಕರ ನಾವಲ್ಲಿ ರೂಮ್ ಅನ್ನ ಮಾಡ್ತೀವಿ. ಯಾವಾಗ ನೀವು ಅಲ್ಲಿ ಬಂದ್ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ? ದೇವ್ರ ಮನೆಯನ್ನ ಇಟ್ರಿ. ದೇವ್ರ ಮನೆ ನಾನು ಆವಾಗ್ಲೇ ಹೇಳ್ದೆ, ಅಲ್ಲಿ ಯಾವಾಗ್ಲೂ ದೀಪ ಉರಿತಿರುತ್ತೆ, ಅದು ಫೈರ್ ಝೋನ್ ಆಯ್ತು ಅಂತ, ಅಂದ್ರೆ ಫೈರ್ ಎಲಿಮೆಂಟ್ ಆಯ್ತದು ಅಂತ. ಪ್ಲಸ್ ಸೇಮ್ ಟೈಮ್ ಅಲ್ಲಿ ಏನಾಯ್ತು, ರಾವು ಸೇರ್ಕಂಡ. ನೋಡಿ ಏನಾಗುತ್ತೆ, ಬೆಂಕಿ ರಾವು ಬಂದು ಬಹಳ ಮುಖ್ಯವಾಗಿ ಗಾಳಿ ವಾಯುಕಾರಕ ಅಂತ ಕರಿತೀವಿ ನಾವು. ಅದ್ರ ಜೊತೆಗೆ ಚಂಚಲಕಾರಕ, ಭ್ರಮೆಯನ್ನ ಉಂಟು ಮಾಡುವಂಥವನು, ನೆಗೆಟಿವ್ ಆಲೋಚನೆಗಳನ್ನ ಮಾಡಿಸುವಂಥವ್ನು. ಅದಕ್ಕೆ ಯಾರು ನೈಋತ್ಯದಲ್ಲಿ ಇಟ್ರೆ ಅವ್ರ ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ಆಸಕ್ತಿ ಇರುವಂಥದ್ದು, ಅಥವಾ ನಮ್ಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಟ್ಟವ್ರೆ, ನಮ್ಮ ಮನೆಗೆ ಏನೋ ದೃಷ್ಟಿ ದೋಷ ಆಗ್ಬಿಟ್ಟಿದೆ, ನಾವು ಮುಂಚೆ ಆಕ್ಟಿವ್ ಆಗಿದ್ವಿ, ಈ ಮನೆಗೆ ಬಂದ್ಮೇಲೆ ನಾವು ಆಕ್ಟಿವ್ ಆಗಿಲ್ಲ ಅನ್ನುವಂಥದ್ದು. ಮನೆಯ ಹಿರಿಯರು ಬಹಳ ಮುಖ್ಯವಾಗಿ ಯಾವಾಗ ನೈಋತ್ಯ ಮೂಲೆಯಲ್ಲಿ ದೇವ್ರ ಮನೆ ಬಂದ್ಬಿಡುತ್ತೋ, ಮನೆ ಹಿರಿಯರು ಮೂಲೆ ಗುಂಪಾಗ್ಬಿಡ್ತಾರೆ. ಅವರಲ್ಲಿರುವಂತಹ ಆಕ್ಟಿವ್ನೆಸ್ ಕಮ್ಮಿ ಆಗ್ಬಿಡುತ್ತೆ. ಅವ್ರಿಗೊಂದು ಭ್ರಮೆ, ರಾವು ಆವರಿಸ್ಕೊಬಿಡುತ್ತೆ. ರಾವು ಅಂದ್ರೇನು? ನೀವು ಹೋಗ್ಬಿಟ್ಟು ಮೆಡಿಕಲ್ ಚೆಕ್ ಮಾಡಿಸಿ, ಅವ್ರಿಗೆ ಬ್ಲಡ್ ಟೆಸ್ಟ್ ಕರೆಕ್ಟ್ ಆಗಿರುತ್ತೆ, CT ಮಾಡಿಸಿ, ಅದು ಕರೆಕ್ಟ್ ಆಗಿರುತ್ತೆ, ಎಲ್ಲ ಕರೆಕ್ಟ್ ಆಗಿರುತ್ತೆ. ಬಟ್ ಅವರು ಆಕ್ಟಿವ್ ಇರಲ್ಲ. ನನ್ಗೇನೋ ನೆಗೆಟಿವಿಟಿ, ನನಗೆ ಆಯಾಸ, ನನ್ನ ಸುಸ್ತು, ನಂಗೆ ಸಂಕಟ, ನಂಗೆ ಏನೋ ಮಾಡಕ್ ಆಗ್ತಿಲ್ಲ, ಮತ್ತು ರಾತ್ರಿ ಬೆಚ್ಚ ಬೀಳುವಂಥದ್ದು, ರಾತ್ರಿ ಡಿಸ್ಟರ್ಬ್ ಸ್ಲೀಪ್ ಆಗುವಂಥದ್ದು, ಈ ತರ ಆಗುತ್ತೆ. ಮತ್ತು ದೇವ್ರ ಮನೇಲಿ ಕೂತ್ಕೊಂಡು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಬರೀ ನೆಗೆಟಿವ್ ಆಲೋಚನೆಗಳು, ಬೇಡದಿರೋದೆಲ್ಲ ಬರುವಂಥದ್ದು. ಅದರಿಂದ ಯಾವುದೇ ಕಾರಣಕ್ಕೂ ನೈಋತ್ಯದಲ್ಲಿ ದೇವರ ಮನೆಯನ್ನ ಮಾಡಬಾರ್ದು. ಇನ್ನು ವಾಯುವ್ಯ ದಿಕ್ಕು ನೋಡಿ, ವಾಯುವ್ಯ ದಿಕ್ಕಲ್ಲಿ ಎರಡು, ಒಂದು ವಾಯು ಗಾಳಿ, ಎರಡನೇದು ಬಂದು ಚಂದ್ರ. ಮೊದಲನೇದಾಗೆ ವಾಯು ಇಟ್ ಇಸ್ ಎ ನೆಗೆಟಿವ್. ಏನಂದ್ರೆ ಅತಿಯಾದ ಗಾಳಿ ಬೀಸಿದ್ರೆ ಏನಾಗುತ್ತೆ, ಕ್ರಿಯೇಟಿವಿಟಿ ಬೇಕು, ಆದ್ರೆ ಆ ಕ್ರಿಯೇಟಿವಿಟಿನ ಹಾಳು ಮಾಡಬಾರ್ದು. ಜೊತೆಗೆ ಚಂದ್ರ ಮನೋಕಾರಕ, ಮನಸ್ಸಿನ ಕಾರಕ ಅವನು. ಅದರಿಂದ ಏನಾಯ್ತು, ನೀವೇನಾದ್ರೂ ವಾಯುವ್ಯ ದಿಕ್ಕಲ್ಲಿ ತಗೊಂಡು ಬಂದು, ಆಕ್ಚುಲಿ ಯಾವಾಗ್ಲೂ ವಾಯುವ್ಯ ಹೇಗಿರ್ಬೇಕು ಅಂದ್ರೆ ಕ್ರಿಯೇಟಿವಿಟಿ, ಸೇಲ್ಸು, ಮಾರ್ಕೆಟಿಂಗು, ಬಿಸ್ನೆಸ್ ಇಂಪ್ರೂವ್ಮೆಂಟು, ಈ ತರದ ವ್ಯಾವಹಾರಿಕವಾದ ಅಭಿವೃದ್ಧಿಯನ್ನ ಇಂಡಿಕೇಟ್ ಮಾಡುವಂಥದ್ದು. ಅದಕ್ಕೆ ಯಾವಾಗ್ಲೂ ಏನಂತಂದ್ರೆ ಈ ವಾಯುವ್ಯದಿಂದ ಒಂದಷ್ಟು ಗಾಳಿ ಮನೆ ಒಳಗಡೆ ಬರುವಂತ ರೀತಿಯಲ್ಲಿ ಮಾಡಬೇಕು, ಕಿಟಕಿಗಳನ್ನ ಕೊಡಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಏರ್ ಸರ್ಕ್ಯುಲೇಷನ್, ಪ್ಯೂರ್ ಆಕ್ಸಿಜನ್ ಬರ್ಲಿ ಅಂತ. ಯಾವಾಗ ನೀವು ವಾಯುವ್ಯ ದಿಕ್ಕಲ್ಲಿ ದೇವರ ಮನೆಯನ್ನ ಇಡ್ತಿರೋ, ಮನೋಚಂಚಲತೆ, ಮನೋವ್ಯಾಧಿ, ಮಾನಸಿಕವಾದಂತಹ ಖಿನ್ನತೆಗಳಿರುವಂಥದ್ದು, ಒಂದು ದಿನ ಪೂಜೆ ಮಾಡಿದ್ರೆ 3 ದಿನ ಮಾಡಕ್ ಮನಸ್ಸು ಬರದೇ ಇರುವಂಥದ್ದು, ಮತ್ತು ಎಲ್ಲ ದೇವರುಗಳಿಗೂ ಪೂಜೆ ಮಾಡ್ಬೇಕಲ್ಲ ಅನ್ನುವಂಥ ನಿರಾಸಕ್ತಿ ಬರುವಂಥದ್ದು. ಅದರಿಂದ ಮನೋಖಿನ್ನತೆಗಳು ಬರ್ತದೆ, ಮಾನಸಿಕ ತೊಂದರೆಗಳು ಬರ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ವಾಯುವ್ಯ ದಿಕ್ಕಲ್ಲಿ ದೇವರ ಮನೆಯನ್ನ ನಿರ್ಮಾಣ ಮಾಡಬಾರ್ದು. ಹಾಗಾದ್ರೆ ಬೆಸ್ಟ್ ದಿಕ್ಕು ಯಾವುದು ಅಂತಂದ್ರೆ ನೋಡಿ, ಆಗ್ಲೇ ಹೇಳಿದೆ ನಾನು, ಗುರು ಪ್ಲಸ್ ಕೇತು ಇಟ್ ಇಸ್ ಎ ಮೋಕ್ಷ. ಮೊದಲನೇ ಆಪ್ಷನ್ ಬಂದು ನಾರ್ತ್ ಈಸ್ಟ್, ಸೆಕೆಂಡ್ ಆಪ್ಷನ್ ಬಂದು ಪೂರ್ವ. ಇಟ್ ಇಸ್ ಎ ಬೆಸ್ಟ್ ಆಪ್ಷನ್ ಇದು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬ್ರಹ್ಮಸ್ಥಾನದಲ್ಲಿ ಇಟ್ಬಿಡ್ತಾರೆ ದೇವ್ರ ಮನೆಯನ್ನ, ಇದನ್ನ ಇಡಬಾರ್ದು, ಇಟ್ ಇಸ್ ರಾಂಗ್. ಇದು ಫಸ್ಟ್ ಆಪ್ಷನ್ ಬಂದು ನಿಮಗೆ ಈಶಾನ್ಯ ಮೂಲೆ, ಸೆಕೆಂಡ್ ಆಪ್ಷನ್ ಬಂದು ಪೂರ್ವ. ಅದರಲ್ಲೂ ಕೂಡ ದೇವರು ಪಶ್ಚಿಮಾಭಿಮುಖವಾಗಿರ್ಬೇಕು. ನೀವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಪೂರ್ವಾಭಿಮುಖವಾಗಿರ್ಬೇಕು. ನಮಗೆ ಬೃಹತ್ ಸಂಹಿತೆ ಇರ್ಬೋದೋ, ವಿಶ್ವಕರ್ಮ ವಾಸ್ತು ಇರ್ಬೋದೋ, ಮನುಶಾಲೆಯ ಚಂದ್ರಿಕೆ ಇರ್ಬೋದೋ, ಎಲ್ಲ ಗ್ರಂಥಗಳು ಹೇಳುವಂತಹದ್ದು ಇದೇನೆ. ತುಂಬಾ ಜನ ಹೇಳ್ತಾರೆ ಈಶಾನ್ಯದಲ್ಲಿ ದೇವ್ರ ಮನೆ ಮಾಡಬೇಡಿ ಅಂತ. ಯಾಕೆ ಹೇಳ್ತಾರಪ್ಪ, ತೂಕ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಆ ತರ ಎಲ್ಲೂ ಕಾನ್ಸೆಪ್ಟ್ ಎಲ್ಲಿ ಹೇಳಿಲ್ಲ. ಆ ದೇವರ ಮನೆಯನ್ನ ಈಶಾನ್ಯ ಮೂಲೆಯಲ್ಲಿ ಮಾಡ್ಲಿಕ್ಕೆ ತುಂಬಾ ಸೈಂಟಿಫಿಕ್ ರೀಸನ್ಸ್ಗಳಿದೆ. ಅದಕ್ಕಿಂತ ಮುಂಚೆ ಏನಂತಂದ್ರೆ ದೇವರ ಮನೆ ಇಲ್ಲಿ ಬಂದಾಗ ಏನಾಗುತ್ತೆ, ಗುರು ಬೋಧನೆ, ದೈವಿಕ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಮತ್ತು ಕೇತು ಇಟ್ಸ್ ಎ ಮೋಕ್ಷಾಧಿಪತಿ. ನಾನು ಪೂಜೆ ಮಾಡುವಂತ ಸಂದರ್ಭದಲ್ಲಿ
ಯಾವ ಆಸೆ ಆಕಾಂಕ್ಷೆಗಳಿಲ್ಲದೆ, ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ, ಒಂದು ಸೇವಾ ಮನೋಭಾವದಿಂದ ದೈವಿಕವಾಗಿ ನೀವು ಪೂಜೆ ಮಾಡಿದಾಗ, ಯಾವಾಗ ನಾವೇನೂ ಮನಸ್ಸಲ್ಲಿ ಇಟ್ಕೊಳ್ದೆ ಸೇವೆ ಮಾಡ್ತೀವೋ ಆಗ ತುಂಬಾ ರಿಸಲ್ಟ್ ನಮಗೆ ಸಿಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಈ 4 ಕಾರ್ನರ್ಗಳಲ್ಲಿ ಅಗ್ನಿ ಮೂಲೆ ಬೇಡ, ನೈಋತ್ಯ ಮೂಲೆ ಬೇಡ, ವಾಯುವ್ಯ ಮೂಲೆ ಬೇಡ. ಈಶಾನ್ಯ ಇಟ್ ಇಸ್ ಎ ಬೆಸ್ಟ್. ಸೆಕೆಂಡ್ ಪಾರ್ಟ್ ಬಂದು ಪೂರ್ವ ದಿ ಬೆಸ್ಟ್. ಇವೆರಡೂ ಕೂಡ ಈಶಾನ್ಯ ಮೊದಲನೇ ಆಪ್ಷನ್, ಸೆಕೆಂಡ್ ಆಪ್ಷನ್ ಪೂರ್ವ, ಇವೆರಡನ್ನು ಕೂಡ ಇಟ್ಕೊಳ್ಳಿ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ, ಮುಂದಿನ ಸಂಚಿಕೆಗಳಲ್ಲಿ ನಾನು ಮಾತಾಡ್ತೇನೆ ಅಂತ ಹೇಳ್ತಾ, ಈ ದೇವರ ಮನೆಯ ವಿಚಾರವಾಗಿ ನಿಮಗೆ ಸಂಚಿಕೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮಲೆಮಹದೇಶ್ವರರ ಅನುಗ್ರಹ ನಿಮಗೆ ಯಾವಾಗ್ಲೂ ಇರಲಿ, ವಾಸ್ತು ಪುರುಷನ ಅನುಗ್ರಹ ಇರಲಿ. 30ನೇ ತಾರೀಕಿಂದ ಕ್ಲಾಸ್ ಶುರು ಆಗ್ತದೆ, ಕ್ಲಾಸಲ್ಲಿ ಸಿಗೋಣ. ಜೊತೆಗೆ ನಿಮಗೂ ಕೂಡ ವಾಸ್ತು ಕನ್ಸಲ್ಟೇಷನ್ ಬೇಕು, ಪ್ಲಾನ್ ಕರೆಕ್ಷನ್ ಮಾಡಬೇಕು ಅಂದ್ರೆ ಖಂಡಿತ ಭೇಟಿ ಮಾಡಿ. ವೈಜ್ಞಾನಿಕವಾಗಿ ಮತ್ತು ಧಾರ್ಮಿಕವಾಗಿ, ಶಾಸ್ತ್ರೀಯವಾಗಿ ನಿಮ್ಗೇನೆಲ್ಲ ಸಲಹೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಅಷ್ಟು ಕೊಡ್ತೀವಿ ಅಂತ ಹೇಳ್ತಾ ನನ್ನ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.